ಹಾಯ್ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ, ಇಟ್ ಮೀನ್ಸ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನ ರಚನೆಗೆ ಐತಿಹಾಸಿಕವಾಗಿ ಕೆಲವು ಕಾಯ್ದೆಗಳು ಪ್ರಾಮುಖ್ಯತೆಯನ್ನು ಪಡೆದಿದ್ದವು. ಹಾಗಾಗಿ ಆ ಕಾಯ್ದೆಗಳ ಕುರಿತು ಚರ್ಚೆ ಮಾಡಿದ್ವಿ. ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ? 1773ರಿಂದ 1858ರವರೆಗಿನ ಪ್ರಮುಖ ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆಗಳು ಅಂತ ನೋಡಿದ್ವಿ. ನೆಕ್ಸ್ಟ್ 1858ರಿಂದ ಇಟ್ ಮೀನ್ಸ್ ದ ಡೈರೆಕ್ಟ್ ರೂಲ್ ಫ್ರಮ್ ದಿ ಬ್ರಿಟನ್ ಕ್ರೌನ್, ಅಂದ್ರೆ ಬ್ರಿಟಿಷ್ ರಾಣಿಯ ನೇರ ಆಳ್ವಿಕೆಯಿಂದ ಪ್ರಾರಂಭವಾಗಿಂದ ಬಂದಂತ ಕಾಯ್ದೆಗಳು ನೋಡ್ತಾ ಇದ್ವಿ. ಹಾಗಾಗಿ ಈ ದಿನ ಅದರ ಮುಂದುವರಿದ ಭಾಗ 1919ರ ಭಾರತ ಕೌನ್ಸಿಲ್ ಕಾಯ್ದೆ. ಇಟ್ ಮೀನ್ಸ್ ದಿಸ್ ಆಕ್ಟ್ ಆಲ್ಸೋ ಕಾಲ್ಡ್ ಆಸ್ ದಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಆಕ್ಟ್ ಇನ್ ಇಂಡಿಯಾ. ಅಂದ್ರೆ ಈ ಕಾಯ್ದೆಯನ್ನ ಭಾರತದಲ್ಲಿ ಏನಂತ ಕೇಳ್ತಾರೆ ನೋಡಿ, 1919ರ ಭಾರತ ಕೌನ್ಸಿಲ್ ಕಾಯ್ದೆ ಅಂತ ಕರೆದ್ರು ಕೂಡ ಈ ಕಾಯ್ದೆ ಯಾರ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದಿದೆ? ಮಾರ್ಲೆ ರಿಫಾರ್ಮ್ಸ್ ಆಕ್ಟ್. ಮಾರ್ಲೆ ರಿಫಾರ್ಮ್ಸ್ ಆಕ್ಟ್ ಅಂತ ಕಾಯ್ದೆ ಈ ಪ್ರಸ್ತುತ ಇವರು ಕೂಡ ಈ ಹೆಸರಿಂದಲೂ ಕರೀತಾರೆ. ಯಾಕೆ ಕರೀತಾರೆ? ವೈ ಇಟ್ ಹ್ಯಾಸ್ ಟು ಬಿ ನೆಸೆಸರಿ ಕಾಲ್ಡ್ ಆನ್ his name, their name. It means in that time Lord Marley has a ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಭಾರತದಲ್ಲಿ ಮಾರ್ಲೆ ಅವರು ಏನಾಗಿದ್ದರು? ಅವರಲ್ಲಿ ಕಾರ್ಯದರ್ಶಿಯಾಗಿದ್ದರು. ಲಾರ್ಡ್ ಮಿಂಟೋ ಹಿ ಹ್ಯಾಸ್ ಟು ಬಿ ಕಾಲ್ಡ್ ಆಸ್ ಅ ವೈಸ್ರಾಯ್ ಆಫ್ ಇಂಡಿಯಾ. ಇವರಿಬ್ಬರು ಕೂಡ ಆಗಿನ ಸಂದರ್ಭದಲ್ಲಿ ಭಾರತದ ಕಾರ್ಯದರ್ಶಿ ಮಾರ್ಲೆ ಅವರಾಗಿದ್ರ. ಲಾರ್ಡ್ ಮಿಂಟೋ ಅವರು ಭಾರತದಲ್ಲಿ ಏನಾಗಿದ್ರು? ವೈಸ್ರಾಯ್ ಆಗಿದ್ರು. ಹಾಗಾಗಿ ಅವರ ಹೆಸರಿಂದನೂ ಕೂಡ ಈ ಕಾಯ್ದೆಯನ್ನ ಕರೀತಾರೆ. ಹಾಗಾಗಿ ಈ ಕಾಯ್ದೆಯಲ್ಲಿ ಇದ್ದಂತ ಪ್ರಮುಖ ಅಂಶಗಳು ಏನ್ರಿ? ಈ ಕಾಯ್ದೆಯಲ್ಲಿ ನಮ್ಮ ಭಾರತ ಸಂವಿಧಾನ ಐತಿಹಾಸಿಕ ಹಿನ್ನೆಲೆ ನೋಡುವಾಗ ಈ ಪ್ರಮುಖವಾದಂತಹ ಕಾಯ್ದೆಗಳು ಅವಲೋಕನ ಅವಶ್ಯ ಐತಿ. ಹಾಗಾಗಿ ಏನೇನು ಈ ಕಾಯ್ದೆಯಲ್ಲಿ ಅದಾವು? ಓಕೆ, ಏನೈತಿಲ್ಲಿ 1919ರ ಭಾರತ ಮಂಡಳಿ ಕಾಯ್ದೆ ಅಂತ ಐತಲ್ಲ, ಈ ಭಾರತ ಮಂಡಳಿ ಕಾಯ್ದೆಯಲ್ಲಿದ್ದಂತ ಪ್ರಮುಖ ಅಂಶಗಳು. ಒಂದನೇದಾಗಿ ಏನೈತಿಲ್ಲಿ? ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಏನ್ ಮಾಡಿದ್ರಂದ್ರೆ ಹೆಚ್ಚಿಸಲಾಯಿತು. The Central Legislative Council members were increased from 16 to 60. ಅಂದ್ರೆ 16ರಿಂದ 60ಕ್ಕೆ ಹೆಚ್ಚು ಮಾಡಿದ್ರು ಅಂತ ಹೇಳ್ತಾರೆ. ಇರ್ರಿ, ಕೇಂದ್ರ ಶಾಸನ ಸಭೆಯ ಸದಸ್ಯರು ಮೊದಲು ಎಷ್ಟಿದ್ರಂದ್ರಿ? ಕೇವಲ 16 ಜನ ಇದ್ರು. ಆ 16 ಜನ ಇದ್ದದನ್ನ ನೆಕ್ಸ್ಟ್ 60ಕ್ಕೆ ಹೆಚ್ಚು ಮಾಡಿದ್ರು. ದಿಸ್ ಇಸ್ ದಿ ಮೇಜರ್ ಇನ್ಫಾರ್ಮೇಶನ್ ಬೈ ದಿಸ್ ಆಕ್ಟ್. ಈ 60 ಜನರಲ್ಲಿ ಮತ್ತ 2 ಭಾಗ ಮಾಡ್ತಾರೆ. ಅದರಲ್ಲಿ 16 ಜನರಲ್ಲಿ ಅದರಲ್ಲಿ ಒಂದು 27 ಜನ ಮತ್ತ ಇನ್ನೊಂದು ಏನ್ ಮಾಡ್ತಾರೆ? 33 ಜನ ಅಂತ ಮಾಡ್ತಾರೆ. ಈ 27 ಜನರನ್ನ ಹೆಂಗ ಆಯ್ಕೆ ಮಾಡ್ತಾರ? ನೆಕ್ಸ್ಟ್ ಆ 33 ಜನರನ್ನ ಹೆಂಗ ಆಯ್ಕೆ ಮಾಡ್ತಾರ? ಇದನ್ನ 27 ಜನ ಚುನಾವಣೆ ಎಲೆಕ್ಟೆಡ್ ಚುನಾಯಿತ ಸದಸ್ಯರು, ಇದರಲ್ಲಿ 27 ಜನ ಇರ್ತಾರ. ನೆಕ್ಸ್ಟ್ 33 ಜನ ನಾಮಕರಣಗೊಂಡ ಸದಸ್ಯರು ಇರ್ತಾರ. ಹಾಗಾಗಿ ಟೋಟಲ್ ಆಗಿ 60ಕ್ಕೆ ಹೆಚ್ಚಿಸಲಾಯಿತು. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ದ ಇಂಡಿಯನ್ Council Act or the Marle Minto Reforms Act, it has to be increased. The Central Legislative Council members were increased from 16 to 60. 16ರಿಂದ 60ಕ್ಕೆ ಏನು ಹೆಚ್ಚು ಮಾಡಿದ್ರು? ಅದರಲ್ಲಿ 33 ಜನ ಎದರಂದ್ರಿ ನಾಮಕರಣ ಮುಖಾಂತರ ನೇಮಕ ಆದ್ರ. ನೆಕ್ಸ್ಟ್ 27 ಜನ ಚುನಾಯಿತ ಸದಸ್ಯರು ಇದ್ದರು ಅಂತ ಹೇಳಕತ್ತಾರೆ. ದಿಸ್ ಇಸ್ ದಿ ಮೇಜರ್ ಇನ್ಫಾರ್ಮೇಶನ್ ಬೈ ದಿಸ್ ಆಕ್ಟ್. ಅಂಡ್ ನೆಕ್ಸ್ಟ್ ಒನ್ ಏನಾಗ್ತದೆ? ಶಾಸಕಾಂಗದ ಸದಸ್ಯರನ್ನು ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಯಿತು. ಇಟ್ ಮೀನ್ಸ್ ದೋಸ್ ಹೂ ಆರ್ ದಿ ಲೆಜಿಸ್ಲೇಟಿವ್ ಮೆಂಬರ್ಸ್ ವರ್ ಸೆಲೆಕ್ಟೆಡ್ ಥ್ರೂ ದಿ ಎಲೆಕ್ಷನ್ ಸಿಸ್ಟಮ್ ಫಾರ್ ದಿ ಫಸ್ಟ್ ಟೈಮ್. ಅಂದ್ರೆ ಏನಾಗುತ್ತಲ್ಲ, ಶಾಸಕಾಂಗ ಐತ್ರಿ ಎಲ್ರಿ, ಆ ಭಾರತದಲ್ಲಿ ಶಾಸಕಾಂಗ ಸದಸ್ಯರನ್ನ ಎದ್ರ ಮುಖಾಂತರ ಆಯ್ಕೆ ಮಾಡಕತ್ತಾರಂದ್ರಿ? ಮೊದಲ ಬಾರಿಗೆ ಚುನಾವಣೆಯ ಮೂಲಕ. ಮತ್ತ ಅದಕ್ಕಿಂತ ಮೊದಲು ಹೆಂಗಿತ್ರಿ ಅಂದ್ರೆ ನಾಮಕರಣ, ಅಂದ್ರೆ ಹೆಸರಿನ ನಾಮಕರಣ ಇರೋರು ಇರಲಿ ಅಂತ ಹೇಳೋದ್ರ ಮುಖಾಂತರ ಇತ್ತಂತ. ಈ 1919ರ ಕಾಯ್ದೆಯಿಂದ ಶಾಸಕಾಂಗದ ಸದಸ್ಯರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ಇಲ್ಲಿ ಜಾರಿಗೆ ತಂದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಈ ಕಾಯ್ದೆಯ ಮೊದಲ ಬಾರಿಗೆ ಭಾರತೀಯ ವ್ಯಕ್ತಿಯೊಬ್ಬನನ್ನು ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಗೆ ಕಾನೂನು ಸದಸ್ಯರನ್ನಾಗಿ ನೇಮಕ ಮಾಡಲಾಯಿತು. ದಿಸ್ ಆಕ್ಟ್ ಅಪಾಯಿಂಟೆಡ್ ಆನ್ ಇಂಡಿಯನ್ ಆಸ್ ಅ ಲೀಗಲ್ ಮೆಂಬರ್ ಆಫ್ ದಿ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಅಂದ್ರೆ ಅಲ್ಲಿ ವೈಸ್ರಾಯ್ ಕಾರ್ಯಕಾರಿ ಮಂಡಳಿ, ದೇರ್ ಇಸ್ ಅ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಟು ದಿ ವೈಸ್ರಾಯ್. ಅಂದ್ರೆ ವೈಸ್ರಾಯ್ಗೆ ಸಹಾಯ ಮಾಡಕ ಅವನಿಗೆ ಸಹಕಾರಿಯಾಗಿ ಕಾರ್ಯಕಾರಿ ಮಂಡಳಿ ಅಂತ ಇರ್ತೈತಿ. ಆ ಕಾರ್ಯಕಾರಿ ಮಂಡಳಿಗೆ ಯಾರ ನೇಮಕ ಮಾಡ್ಕೊಂಡ್ರಿ? ಮೊದಲ ಬಾರಿಗೆ ಭಾರತೀಯ ವ್ಯಕ್ತಿಯೊಬ್ಬನನ್ನ ನೇಮಕ ಮಾಡಿಕೊಂಡ್ರು. ಆ ಭಾರತೀಯ ವ್ಯಕ್ತಿ ಯಾರು? ಓಕೆ, ದಿಸ್ ಆಕ್ಟ್ ಅಪಾಯಿಂಟೆಡ್ ದಿ an Indian to the legal member. It means advisor
ಆಫ್ ದಿ ಕೌನ್ಸಿಲ್ ಆಫ್ ವೈಸ್ರಾಯ್. ಓಕೆ, ಅವ್ನು ಮಾಡ್ಕೊಂಡ್ರು. ಆ ವ್ಯಕ್ತಿ ಯಾರು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಯಾರು ಯಾವ ವ್ಯಕ್ತಿ? ಸತ್ಯೇಂದ್ರ ಪ್ರಸಾದ್ ಸಿನ್ಹಾರವರನ್ನ ಏನ್ ಮಾಡ್ಕೊಂಡ್ರಂತ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಗೆ ಕಾನೂನು ಸದಸ್ಯರನ್ನಾಗಿ ನೇಮಕ ಮಾಡ್ಕೊಂಡ್ರು ಅಂತ ಹೇಳಕತ್ತಾರೆ. ದೀಸ್ ಆರ್ ದಿ ಮೇಜರ್ ಇನ್ಫಾರ್ಮೇಶನ್. ಅಂಡ್ ನೆಕ್ಸ್ಟ್ ಒನ್, ಈ ಕಾಯ್ದೆಯು ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯದ ವ್ಯವಸ್ಥೆಯನ್ನು ಪರಿಚಯಿಸಿತು. ಹಾಗಾಗಿ ಮುಸ್ಲಿಂ ಸದಸ್ಯರನ್ನು ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡುವ ಪ್ರಕ್ರಿಯೆ. ಅಂದ್ರೆ ಏನಾಗುತ್ತೆ, ದೇರ್ ಇಸ್ ಅ ಸಪರೇಟ್ ಎಲೆಕ್ಟರೇಟ್ ಫಾರ್ ದಿ ಮುಸ್ಲಿಂ ಕಮ್ಯುನಿಟಿ. ಏನಾಗುತ್ತೆ, ದಿಸ್ ಆಕ್ಟ್ ಗಿವನ್ ಮೇಜರ್ ಪ್ರಿಫರೆನ್ಸ್ ಟು ದಿ ಸಪರೇಟ್ ಎಲೆಕ್ಟರೇಟ್ ಕಾಲೇಜ್ ವಾಸ್ ಕ್ರಿಯೇಟೆಡ್ ಫಾರ್ ದಿ ಮುಸ್ಲಿಂ ಕಮ್ಯುನಿಟಿ ಅಂತ ಹೇಳಕತ್ತಾರೆ. ಈ ಕಾಯ್ದೆ ನೋಡ್ರಿ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ವ್ಯವಸ್ಥೆ, ಪ್ರಾತಿನಿಧ್ಯದ ವ್ಯವಸ್ಥೆ. ಆ ಮುಸ್ಲಿಂ ವ್ಯಕ್ತಿಗಳು ಮುಸ್ಲಿಂ ಸದಸ್ಯರೆಂದ್ರೆ ಮುಸ್ಲಿಂ ವ್ಯಕ್ತಿಗಳೆಂದ್ರೆ ಆಯ್ಕೆ ಆಗಬೇಕು. ಓಕೆ, ಮುಸ್ಲಿಂ ವ್ಯಕ್ತಿಗಳಂದು ಸದಸ್ಯರದಾರ, ಆ ಸದಸ್ಯರು ಆ ಮುಸ್ಲಿಂ ವ್ಯಕ್ತಿಗಳೆಂದ್ರೆ ಆಯ್ಕೆ ಆಗಬೇಕು ಅಂತಂದು ಅದಕ್ಕೆ ಏನ್ ಮಾಡಿದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಪರಿಚಯಿಸಿತು. ಹಾಗಾಗಿ ಮುಸ್ಲಿಂ ಸದಸ್ಯರನ್ನು ಮುಸ್ಲಿಂ ಮತದಾರರು, ಈ ಮುಸ್ಲಿಮರು ಯಾರು ಸದಸ್ಯರು ಆ ಶಾಸನ ಸಭೆಗೆ ಆಯ್ಕೆ ಆಗಿದ್ರಲ್ಲ, ಅವ್ರು ಯಾರಿಂದ ಆಗ್ಬೇಕಾಗಿತ್ತಂದ್ರೆ ಇಟ್ ಮೀನ್ಸ್ ದರ್ ಇಸ್ ಅ ಮುಸ್ಲಿಂ ಕಮ್ಯುನಿಟಿ, ಅಂದ್ರೆ ಮುಸ್ಲಿಂ ಕಮ್ಯುನಿಟಿ ವರ್ಗದ ಯಾರಿರ್ತಾರಲ್ಲ ಅವರಿಂದನೇ ಆಯ್ಕೆ ಮಾಡಬೇಕು ಅನ್ನೋ ಪ್ರಕ್ರಿಯೆಯನ್ನ ಈ ಕಾಯ್ದೆ ಮುಖಾಂತರ ಜಾರಿಗೆ ತಂದ್ರು. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫ್ರಮ್ ದಿಸ್ ಆಕ್ಟ್. ಓಕೆ, ನೆಕ್ಸ್ಟ್ ಒನ್, ಈ ಕಾಯ್ದೆಯು ಶಾಸನ ಸಭೆಯ ಚುನಾಯಿತ ಪ್ರತಿನಿಧಿಗಳ ಅವಧಿಯನ್ನು, ಇಟ್ ಮೀನ್ಸ್ ದೇರ್ ಇಸ್ ಅ ಟರ್ಮ್ ಆಫ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್. ಇಲ್ಲೇನಾಗುತ್ತೆ, ಚುನಾಯಿತ ಪ್ರತಿನಿಧಿಗಳ ಅವಧಿಯನ್ನು 3 ವರ್ಷಗಳವರೆಗೆ ನಿಗದಿಪಡಿಸಿತು. ಯಾವ ಕಾಯ್ದೆ? ಈ ಕಾಯ್ದೆ. ಏನಾಗುತ್ತೆ, ದ ಟರ್ಮ್ ಆಫ್ ದಿ ಹೌಸ್ ರಿಪ್ರೆಸೆಂಟೇಟಿವ್ಸ್ ವಾಸ್ ಇನ್ಕ್ರೀಸ್ ಫ್ರಮ್ ದಿ 3 years. ಅಂದ್ರೆ ಏನಾಗುತ್ತೆ, 3 ವರ್ಷದವರೆಗೆ ಏನ್ರಿ ಚುನಾಯಿತರಾದ ಪ್ರತಿನಿಧಿಗಳು ಅಧಿಕಾರದಲ್ಲಿ ಇರಬೇಕು ಅನ್ನೋ ಪ್ರಕ್ರಿಯೆನ ಈಗ ನಮ್ಮ ಭಾರತ ರಾಜ್ಯಸಭೆ ಆಗಿರ್ಬೋದು, ಭಾರತದಲ್ಲಿ ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಅಲ್ಲಿ ಟರ್ಮ್ ಇದೆ. ದೇರ್ ಇಸ್ ಅ ಟರ್ಮ್ ಆಫ್ ಇಯರ್, ಇಟ್ ಮೀನ್ಸ್ 5 years or 6 years. ಈ ರೀತಿ ಹಂಗೈತಲ್ಲ, ಅವಾಗ ಆ ಶಾಸನ ಸಭೆಯ ಚುನಾಯಿತ ಪ್ರತಿನಿಧಿಗಳ ಅವಧಿ, ಆ ಶಾಸನ ಸಭೆಯ ಚುನಾಯಿತ ಸದಸ್ಯರ ಅವಧಿ ಎಷ್ಟು ವರ್ಷ ಇರ್ತೈತ್ರಿ? 3 ವರ್ಷಗಳವರೆಗೆ ನಿಗದಿಪಡಿಸಿದ್ರು. 3 ವರ್ಷ ಇರಬೇಕು ಅಂತಂದು ನಿರ್ಧರಿಸಿದ್ರು ಅಂತ ಈ ಕಾಯ್ದೆ ಮುಖಾಂತರ ಹೇಳಕತ್ತಾರೆ. ದಟ್ಸ್ ವೈ ದಿಸ್ ಇಸ್ ಅ ಟರ್ಮ್ ಆಫ್ 3 year ಫಿಕ್ಸ್. 3 ವರ್ಷ ಅಂತ ಫಿಕ್ಸ್ ಮಾಡಿದ್ರು ಅಂತ ಹೇಳಕತ್ತಾರೆ. ಓಕೆ, ನೆಕ್ಸ್ಟ್ ಒನ್, ಇಟ್ ಮೇ ಬಿ ಬಂಗಾಳ, ಬಾಂಬೆ ಅಂಡ್ ಮದ್ರಾಸ್ ಪ್ರಾಂತ್ಯಗಳಲ್ಲಿನ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನು 4ಕ್ಕೆ ಹೆಚ್ಚಿಸಲಾಯಿತು. ಹೂ ಆರ್ ದಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್? ಕಾರ್ಯಕಾರಿ ಮಂಡಳಿಯ ಸದಸ್ಯರು ಮೊದಲ ಕಮ್ಮಿ ಇದ್ರು, ಅದನ್ನ 4ಕ್ಕೆ ಮಾಡಿದ್ರಂತ. ಎಲ್ಲೆಲ್ಲಿ ಅಂತ ಹೇಳಕತ್ತಾರೆ? ಎಲ್ಲೆಲ್ಲಿ ಅಂತ ಹೇಳಕತ್ತಾರೆ? ದ ಎಕ್ಸಿಕ್ಯೂಟಿವ್ ಮೆಂಬರ್ಸ್, ಕೌನ್ಸಿಲ್ ಮೆಂಬರ್ಸ್ ವರ್ ಇನ್ಕ್ರೀಸ್ಡ್ ಟು ದಿ 4 members. ಓಕೆ, ದೇ ಆರ್ ಫ್ರಮ್ ಬಂಗಾಳ, ದೇ ಆರ್ ಫ್ರಮ್ ಬಾಂಬೆ, ದೇ ಆರ್ ಫ್ರಮ್ ಮದ್ರಾಸ್. ಅಂದ್ರೆ ಬಂಗಾಳ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಂದ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆ 4ಕ್ಕೆ ಹೆಚ್ಚಿಸಲಾಯಿತು. ಓಕೆ, ಕಾರ್ಯಕಾರಿ ಮಂಡಳಿಯ ಸದಸ್ಯರು ಶಾಸನ ಸಭೆಗೆ ಏನಿರಲಿ ಸಹಾಯ ಮಾಡ್ತಿದ್ರು. ಆ ಕಾರ್ಯಕಾರಿ ಮಂಡಳಿ ಹೆಲ್ಪ್ ಇತ್ತು ಅವರಿಗೆ. ಆ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಮೊದಲು ಕಮ್ಮಿ ಇದ್ರು, ಹಾಗಾಗಿ ಅದನ್ನ 4 ಜನ ಇರಬೇಕು ಅಂತಂದು, ಈ 3 ಪ್ರಾಂತ್ಯಗಳಿಂದ 4 ಜನ ಇರಬೇಕು ಅಂತಂದು ಅದರ ಸಂಖ್ಯೆಗೆ ಹೆಚ್ಚು ಮಾಡಿದ್ರು ಅಂತ ಹೇಳ್ತಾರೆ. ದಟ್ಸ್ ವೈ ದೇರ್ ಇಸ್ ಅ ನಂಬರ್ ಆಫ್ executive council members. ಏನಾಗುತ್ತೆ, the number of executive council members were increased to the 4 members. It may be ಬಂಗಾಳ, ಬಾಂಬೆ, ಮದ್ರಾಸ್ 3 ಪ್ರಾಂತ್ಯಗಳಲ್ಲಿ ಆ ಸಂಖ್ಯೆಯನ್ನ 4ಕ್ಕೆ ಹೆಚ್ಚು ಮಾಡಿದ್ರು. ಯಾರ್ಯವರು? ಕಾರ್ಯಕಾರಿ ಮಂಡಳಿಯ ಸದಸ್ಯರು. ಎಲ್ಲಿಂದಲೇ? ಬಂಗಾಳ, ಬಾಂಬೆ, ಮದ್ರಾಸ್. ನೆಕ್ಸ್ಟ್ ಒನ್, ಈ ಕಾಯ್ದೆಯು ಶಾಸಕಾಂಗದ ಸದಸ್ಯತ್ವಕ್ಕೆ ಕೆಳಗಿನವರನ್ನು ನೇಮಿಸಿತು. ಓಕೆ, ಏನ್ ಮಾಡಿದ್ರಿ? ಶಾಸಕಾಂಗದ ಸದಸ್ಯತ್ವ. ದೇರ್ ಇಸ್ ಅ ಲೆಜಿಸ್ಲೇಟಿವ್ ಮೆಂಬರ್ಸ್ ಕಮಿಟಿ, ಲೆಜಿಸ್ಲೇಟಿವ್ ಕೌನ್ಸಿಲ್. ಆ ಶಾಸಕಾಂಗ ಐತಿ, ಆ ಶಾಸಕಾಂಗಕ್ಕೆ ಸದಸ್ಯರಾಗಬೇಕಾಯ್ತು ಅಂತಂದ್ರ ಅವರು ಎಲ್ಲಿಂದ ಇರಬೇಕು, ಎಲ್ಲಿಂದ ಆಯ್ಕೆ ಆಗಬೇಕು ಅಂತ ಹೇಳಕತ್ತಾರೆ. ನೋಡಿ, ಫಸ್ಟ್ ಏನಾಗುತ್ತೆ, ವಿಶ್ವವಿದ್ಯಾಲಯದ ಕುಲಪತಿಗಳು. ದೇರ್ ಇಸ್ ಅ ಚಾನ್ಸಲರ್ ಆಫ್ ಯೂನಿವರ್ಸಿಟಿ. ಯಾರ್ರಿ? ಈ ಶಾಸಕಾಂಗದ ಸದಸ್ಯತ್ವವನ್ನ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾದ್ರ. ದೇರ್ ಆರ್ ಚಾನ್ಸಲರ್ಸ್ ಫ್ರಮ್ ದಿ ಯೂನಿವರ್ಸಿಟಿಯ ಕುಲಪತಿಗಳಾಗಿರ್ಬೋದು ಅಂತ ಹೇಳ್ಕತ್ತಾರ. ನೆಕ್ಸ್ಟ್ ದೇರ್ ಇಸ್ ಅ ಮುನ್ಸಿಪಾಲಿಟಿ ಮೆಂಬರ್ಸ್, ಮುನ್ಸಿಪಾಲಿಟಿ ಸದಸ್ಯರು ಅಂತ ಹೇಳ್ಕತ್ತಾರ. ನೆಕ್ಸ್ಟ್ ದೇರ್ ಇಸ್ ಅ ಯಾರು ಅಂತ ಹೇಳ್ಕತ್ತಾರೆ? ವಾಣಿಜ್ಯ ಉದ್ದಿಮೆದಾರರು. ಇಟ್ ಮೀನ್ಸ್ ದೇ ಆರ್ ದಿ ಎಂಟರ್ಪ್ರಿನರ್ಸ್, ಉದ್ದಿಮೆದಾರರು, ಬಿಸ್ನೆಸ್ ವ್ಯವಹಾರಸ್ಥರು ಅಂತ ಹೇಳ್ಕತ್ತಾರ. ಅವರು ಕೂಡ ಅದರ ಸದಸ್ಯತ್ವವನ್ನ ಹೊಂದಬೇಕಾಗಿತ್ತು ಅಂತ ಹೇಳ್ಕತ್ತಾರ. ಅಂಡ್ ಆಲ್ಸೋ ದೇರ್ ಆರ್ ಲ್ಯಾಂಡ್ ಲಾರ್ಡ್ಸ್, ಜಮೀನ್ದಾರರು ಕೂಡ ಈ ಶಾಸನ ಸಭೆಯ ಸದಸ್ಯತ್ವವನ್ನ ಪಡಿಬಹುದಾಗಿತ್ತು ಹೇಳ್ಕತ್ತಾರ. ನೆಕ್ಸ್ಟ್ ಪ್ರೆಸಿಡೆನ್ಸಿ ಕಾಲೇಜಿನ ಪ್ರಾಂಶುಪಾಲರು. ಇಟ್ ಮೀನ್ಸ್ ದೇರ್ ಇಸ್ ಅ ಪ್ರಿನ್ಸಿಪಲ್ಸ್ ಆಫ್ ಪ್ರೆಸಿಡೆನ್ಸಿ ಕಾಲೇಜಸ್. ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಹೇಳ್ತಾರ, ಆ ಕಾಲೇಜಿನ
ಪ್ರಾಂಶುಪಾಲರು ಹೇಳಿದಲ್ಲ ಅವರು ಕೂಡ ಈ ಶಾಸಕಾಂಗ ಸಭೆಯ ಸದಸ್ಯತ್ವ ಪಡಿಬಹುದಾಗಿತ್ತು, ಶಾಸಕಾಂಗದ ಸದಸ್ಯತ್ವವನ್ನು ಪಡಿಬಹುದಾಗಿತ್ತು ಅಂತಂದು ಈ 1919 ಭಾರತ ಕೌನ್ಸಿಲ್ ಕಾಯ್ದೆ ಮುಖಾಂತರ ಪ್ರಮುಖವಾಗಿ ಜಾರಿಗೆ ತಂದಂತ ಅಂಶಗಳು, ಪ್ರಮುಖವಾಗಿ ಆ ಕಾಯ್ದೆಯಲ್ಲಿ ಇದ್ದಂತ ಅಂಶಗಳು ಅಂತ ಹೇಳಕತ್ತಾರೆ. ನೋಡಿ ಜಾಸ್ತಿ ನೆನಪಿಟ್ಟವ್ರಿ, ಮೊದಲು ಏನಿದ್ರಂತಲೇ ಶಾಸಕಾಂಗದ ಸಭೆಯ ಸದಸ್ಯತ್ವವನ್ನು 16ರಿಂದ 60ಕ್ಕೆ ಹೆಚ್ಚು ಮಾಡಿದ್ರು. ಅದರಲ್ಲಿ 27 ಜನ ಎಲೆಕ್ಟೆಡ್ ಮೆಂಬರ್ಸ್, ನೆಕ್ಸ್ಟ್ 33 ಜನ ಏನು ನಾಮಿನೇಟೆಡ್ ಮೆಂಬರ್ಸ್ ಅಂತ ಮಾಡಿದ್ರು ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಒಂದೇನಾಗತ್ತಲ್ಲಿ ಮೊದಲ ಬಾರಿಗೆ ಶಾಸನ ಸಭೆಯ ಸದಸ್ಯರನ್ನ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಬೇಕು ಅಂತ ತಂದ್ರಿ. ನೆಕ್ಸ್ಟ್ ಏನಿರ್ಲಿಕ್ಕೆ ವೈಸ್ರಾಯರ ಕಾರ್ಯಕಾರಿ ಸಮಿತಿ ಏನಿತ್ತಲ್ಲ ಅದಕ್ಕೆ ಭಾರತೀಯ ವ್ಯಕ್ತಿಯನ್ನು ನೇಮಕ ಮಾಡ್ಕೊಂಡಿರ್ತ ಮೊದಲ ಬಾರಿಗೆ. ಆ ಭಾರತೀಯ ವ್ಯಕ್ತಿ ಯಾರಂತ ಹೇಳಕತ್ತಾರ, ಸತ್ಯೇಂದ್ರ ಪ್ರಸಾದ್ ಸಿನ್ಹಾರ್ ಅವರು ಮೊದಲ ವ್ಯಕ್ತಿ ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ವ್ಯವಸ್ಥೆ, ದಟ್ ಮೀನ್ಸ್ ಸಪರೇಟ್ ಎಲೆಕ್ಟರೇಟ್ ಸಿಸ್ಟಮ್ ಫಾರ್ ದಿ ಮುಸ್ಲಿಂ ಕಮ್ಯುನಿಟಿ. ನೆಕ್ಸ್ಟ್ ಚುನಾಯಿತ ಪ್ರತಿನಿಧಿಗಳ ಅವಧಿ 3 ವರ್ಷ, ಒಮ್ಮೆ ಎಲೆಕ್ಷನ್ ಮುಖಾಂತರ ಆಯ್ಕೆ ಆದ್ರೆ ಅಂತಂದ್ರೆ ಅವಧಿ 3 ವರ್ಷ ಅಂತ ಇದ್ರಂತ. ನೆಕ್ಸ್ಟ್ 3 ಪ್ರಾಂತ್ಯಗಳು ಇರೋದಲ್ಲ, ಆ 3 ಪ್ರಾಂತ್ಯದಲ್ಲಿ ಕಾರ್ಯಕಾರಿ ಮಂಡಳಿ ಐತಲ್ಲ, ಆ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನ 4ಕ್ಕೆ ಹೆಚ್ಚು ಮಾಡಿದ್ರಂತ. ನೆಕ್ಸ್ಟ್ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿರ್ಬೋದು, ಮುನ್ಸಿಪಾಲಿಟಿ ಸದಸ್ಯರಾಗಿರ್ಬೋದು, ವಾಣಿಜ್ಯ ಉದ್ದಿಮೆದಾರರಾಗಿರ್ಬೋದು, ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು, ನೆಕ್ಸ್ಟ್ ಜಮೀನ್ದಾರರಾಗಿರ್ಬೋದು, ಅವರು ಕೂಡ ಶಾಸನ ಸಭೆಯ ಸದಸ್ಯತ್ವವನ್ನು ಪಡಿಬಹುದಾಗಿತ್ತು ಅಂತಂದು ಈ ಪ್ರಮುಖ ಅಂಶಗಳನ್ನ ಈ ಕಾಯ್ದೆಯ ಮುಖಾಂತರ ಅಳವಡಿಸಿದ್ರು ಅಂತ ಹೇಳ್ಬೋದು. ಓಕೆ, ಅವನ್ನ ಬರ್ಕೋರಿ ಅಥವಾ ಫೋಟೋ ತಕ್ಕೋತಿದ್ರ ಫೋಟೋ ತಕ್ಕೋರಿ. ನೋಡ್ಲಿ ನೆಕ್ಸ್ಟ್ ಭಾರತ ಸರ್ಕಾರ ಕಾಯ್ದೆ 1919. ಇಟ್ ಮೀನ್ಸ್ this act came into being in the year of 1990. ಭಾರತ ಸರ್ಕಾರ ಕಾಯ್ದೆ 1919 ಜಾರಿಗೆ ಬಂತು. ಹಾಗಾಗಿ ಈ ಕಾಯ್ದೆಯನ್ನ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ. ಅದನ್ನ ಕರೀತಾರೆ ಮಾಂಟೆಗೋ ಚೇಮ್ಸ್ಫರ್ಡ್ ರಿಫಾರ್ಮ್ಸ್ ಆಕ್ಟ್. ಅಂದ್ರ ಮಾಂಟೆಗೋ ಚೇಮ್ಸ್ಫರ್ಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅದಕ್ಕೆ ಕೂಡ ಯಾಕೆ ಕರೀತಾರೆ ಅಂತಂದ್ರೆ ಇಟ್ ಈಸ್ ಆಲ್ಸೋ ಮೇಜರ್ ಇನ್ಫಾರ್ಮೇಶನ್. ವೈ? ಬಿಕಾಸ್ ಆಫ್ there is a Montego and also there is a Chelmsford. These both are members, Montego and Chelmsford. ನೋಡ್ರಿ, ಈ ಭಾರತ ಸರ್ಕಾರ ಕಾಯ್ದೆ 1919 ಜಾರಿಗೆ ಬಂತು. ಈ ಭಾರತ ಸರ್ಕಾರ ಕಾಯ್ದೆ 1919 ಮಾಂಟೆಗೋ ಚೇಮ್ಸ್ಫರ್ಡ್ ಆಕ್ಟ್ ಅಂತ ನಾವು ಕರೀತಾರ. ಯಾಕಂತಂದ್ರ ಆಗ ಮಾಂಟೆಗೋರವರು ಅಂದ್ರ ಏನಂತ ತೆಗಿದ್ರಲ್ಲಿ ಏನ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ರಾಜ್ಯ ಕಾರ್ಯದರ್ಶಿಯಾಗಿದ್ದರು. ಯಾರು? ಮಾಂಟೆಗೋರವರು. ಇವ್ರು ಏನು ಚೇಮ್ಸ್ಫರ್ಡ್ ಆಗಿದ್ದು ಅಂದಿನ ಭಾರತದ ವೈಸ್ರಾಯ್ ಆಗಿದ್ದರು. ಹಾಗಾಗಿ ಈ ಕಾಯ್ದೆಯನ್ನ ಮಾಂಟೆಗೋ ಚೇಮ್ಸ್ಫರ್ಡ್ ಆಕ್ಟ್ ಅಂತಾನೂ ಕೂಡ ಕರೀತಾರೆ. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಆಕ್ಟ್. ಇಟ್ ಹ್ಯಾಸ್ ಟು ಬಿ ಗಿವನ್ ಪ್ರಾಪರ್ ರೂಲ್ಸ್. ಇಟ್ ಮೀನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ ಅವರ್ ಇಂಡಿಯಾ. ನೋಡಿ ಏನಾಗತ್ತಲ್ಲಿ ಈ ಕಾಯ್ದೆ ಮುಖಾಂತರ ಭಾರತದಲ್ಲಿದ್ದಂತ ಪ್ರಮುಖ ಅಂಶಗಳು ಏನೇನು ಜಾರಿಗೆ ತಂದ್ರು ಈ 1919 ಭಾರತ ಸರ್ಕಾರ ಕಾಯ್ದೆ ಏನೈತಲ್ಲ, ಅಂಡ್ ಆಲ್ಸೋ ಇಟ್ ಹ್ಯಾಸ್ ಕಾಲ್ಡ್ ಆಸ್ ದಿ ಮಾಂಟೆಗೋ ಚೇಮ್ಸ್ಫರ್ಡ್ ಆಕ್ಟ್ in 1990. It means Lord Chelmsford is a Viceroy of India and Lord Montego is a Secretary of State for India. Okay, that's why just listen here. What are the major key points has given by this act? ಈ ಕಾಯ್ದೆ ಮುಖಾಂತರ ಬಂದಂತ ಪ್ರಮುಖ ಅಂಶಗಳು ಏನದವು? ಒಂದನೇದ್ರಿ, ಈ ಕಾಯ್ದೆಯು ಶಾಸಕಾಂಗದ ಅಧಿಕಾರಗಳನ್ನು ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳೆಂದು ವರ್ಗೀಕರಿಸಿತ್ತು. ಏನಾಗುತ್ತೆ? ಬೈ ದಿಸ್ ಆಕ್ಟ್ ದ ಲೆಜಿಸ್ಲೇಟಿವ್ ಪವರ್ಸ್ ಹ್ಯಾಸ್ ಟು ಬಿ ಡಿವೈಡೆಡ್ ಇಂಟು ಸೆಂಟ್ರಲ್ ಲೆಜಿಸ್ಲೇಟಿವ್ ಪವರ್ಸ್ ಅಂಡ್ ಪ್ರೊವಿನ್ಸಿಯಲ್ ಲೆಜಿಸ್ಲೇಟಿವ್ ಪವರ್ಸ್. ಅಂದ್ರೆ ಏನಾಗುತ್ತಲ್ಲ, ಈ ಕಾಯ್ದೆ ಮುಖಾಂತರ ಭಾರತದಲ್ಲಿ ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳಿಂದ ಡಿವೈಡ್ ಮಾಡಿದ್ರು ಅಂತ ಹೇಳಕತ್ತಾರೆ. ಅಂದ್ರೆ ಭಾರತದಲ್ಲಿ ಇವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಐತಿ, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೇಂದ್ರದಲ್ಲಿ ಹೆಂಗ್ ಕಂಟ್ರೋಲ್ ಆಕ್ಕವು ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ರಾಜ್ಯದಲ್ಲಿ ಹೆಂಗ್ ನಿಯಂತ್ರಣಗಳು ಕೊಡ್ತಾವು, ಅದೇ ರೀತಿಯಾಗಿ ಆವಾಗ 1919 ಕಾಯ್ದೆ ಮುಖಾಂತರ ಭಾರತದಲ್ಲಿ ಏನ್ ಮಾಡಿದ್ರೆ ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳನ್ನು ಜಾರಿಗೆ ತಂದ್ರು. ಕೇಂದ್ರದ ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ರ ಈ ಪ್ರಾಂತೀಯ ವಿಷಯ ವ್ಯವಹಾರಗಳನ್ನ ಪ್ರಾಂತೀಯ ಸರ್ಕಾರಗಳು ಪ್ರೊವಿನ್ಸಿಯಲ್ ಗೌರ್ಮೆಂಟ್ ಮಾಡಲಿ ಅನ್ನೋ ಉದ್ದೇಶದಿಂದ, ನಿಯಂತ್ರಣಗೊಳಿಸಲಿ ಅನ್ನೋ ಉದ್ದೇಶದಿಂದ ಈ ಕಾಯ್ದೆ ಮುಖಾಂತರ ಜಾರಿಗೆ ತಂದ್ರು ಅಂತ ಹೇಳಕತ್ತಾರೆ. ಓಕೆ, ನೆಕ್ಸ್ಟ್ ಒನ್ ಏನಾಗತ್ತೆ ಅವ್ರಿಗೆ ಇದನ್ನ ಬಿಟ್ರೆ ಅಂದ್ರೆ ಕೇಂದ್ರ ವಿಷಯಗಳು ಅಂದ್ರೇನು, ಪ್ರಾಂತೀಯ ವಿಷಯಗಳು ಅಂದ್ರೇನು? ಕೇಂದ್ರ ವಿಷಯಗಳು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಮೇಜರ್ ಆಕ್ಟ್. ಇಟ್ ಮೀನ್ಸ್ ಫಾರಿನ್ ಅಫೇರ್ಸ್, ವಿದೇಶಿ ವ್ಯವಹಾರ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಇವು ಕೇಂದ್ರ ಸರ್ಕಾರದಲ್ಲಿ ಬರ್ತಾವೆ. ನೆಕ್ಸ್ಟ್ ಪ್ರಾಂತೀಯ ವಿಷಯಗಳು. ಪ್ರಾಂತೀಯ ವಿಷಯಗಳು ಅಂತಂದ್ರೆ ಏನ್ರಿ? ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಅಂದ್ರೆ ಪಂಚಾಯತ್ ರಾಜ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮುನ್ಸಿಪಾಲಿಟಿ ಇವೇನು ಇರ್ತಾವ ಇವು ಪ್ರಾಂತೀಯ ವಿಷಯಗಳು. ಅಂದ್ರೆ
ಕೇಂದ್ರದಲ್ಲಿ ಮತ್ತು ಪ್ರಾಂತ್ಯದಲ್ಲಿ ಅಧಿಕಾರದ ವಿಂಗಡಣೆ ಅಂದ್ರ ಅಧಿಕಾರದ ವರ್ಗೀಕರಣ ಮಾಡಿತು. ಯಾವ್ದ್ರಿ? 1919 ಮಾಂಟೆಗೋ ಚೆಮ್ಸ್ಬರ್ಗ್ ರಿಫಾರ್ಮ್ ಆಕ್ಟ್. ಅಂಡ್ ನೆಕ್ಸ್ಟ್ ಒನ್, ಈ ಕಾಯ್ದೆ ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂತು ಅಂತ ಹೇಳಕತ್ತಾರೆ. ಏನಾಗತ್ತಲ್ಲಿ? ದಿಸ್ ಆಕ್ಟ್ ಇಂಪ್ಲಿಮೆಂಟೆಡ್ ದಿ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ ಇನ್ ಪ್ರೊವಿನ್ಸಸ್. ಪ್ರಾಂತ್ಯಗಳಲ್ಲಿ ಈ 1919 ಕಾಯ್ದೆ ಏನ್ ಜಾರಿ ತಂದದಲ್ಲಿ? ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್. ವಾಟ್ ಇಟ್ ಮೀನ್ಸ್ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್? ಅದು ಎಲ್ಲಿ? ಪ್ರಾಂತ್ಯಗಳಲ್ಲಿ. ಡ್ಯುಯಲ್ ಗವರ್ಮೆಂಟ್ ಬಂದಿದ್ದು ಪ್ರಾಂತ್ಯಗಳಲ್ಲಿ ಅಂತ ಹೇಳಕತ್ತಾರ. ಅಂದ್ರ ಏನ್ರಿ ಹಂಗಂದ್ರ ನೋಡ್ರಿ ಏನಾಗತ್ತಾರ, ಈ ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಪರಿಚಯಿಸಿತು. ದ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಬೈ ದಿಸ್ ಆಕ್ಟ್. ಅಂದ್ರ ಪ್ರಾಂತೀಯ ವಿಷಯಗಳು, ಈ ಪ್ರಾಂತೀಯ ವಿಷಯಗಳಲ್ಲಿ ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತು ಮೀಸಲು ವಿಷಯಗಳು ಎಂದು ವಿಂಗಡಿಸಿತ್ತು. ಓಕೆ, ಪ್ರಾಂತ್ಯಗಳಲ್ಲಿ ಏನ್ ಬಂದತ್ರಿ? ದ್ವಿಸರ್ಕಾರ ಬಂತು. Okay, by this act in provinces there is a dual government system has to be implemented. System had been implemented. ದ್ವಿಸರ್ಕಾರ ಪದ್ಧತಿ ಪ್ರಾಂತ್ಯಗಳಲ್ಲಿ ಬಂತು. ಆ ಪ್ರಾಂತ್ಯಗಳಲ್ಲಿ ಬಂದಾಗ ಆ ದ್ವಿಸರ್ಕಾರ ಪದ್ಧತಿ ಅಂತಂದ್ರೆ ಏನಂತ ಹೇಳಕತ್ತಲ್ಲಿ? ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತು ಮೀಸಲು ವಿಷಯಗಳು. ಇಟ್ ಮೀನ್ಸ್ there is a transferred subject and there is a reserved subject. It has to be made by 1919 ಆಕ್ಟ್. 1919 ಕಾಯ್ದೆ ಮಾಡಿತ್ತು. ಅದಕ್ಕಾಗಿ ವರ್ಗಾಯಿಸಲ್ಪಟ್ಟ ವಿಷಯಗಳು ಅಂದ್ರೆ ದೇರ್ ಇಸ್ ಅ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂಡ್ ಮೀಸಲು ವಿಷಯಗಳು. ದೇರ್ ಇಸ್ ಅ ರಿಸರ್ವ್ಡ್ ಸಬ್ಜೆಕ್ಟ್. ಅಂದ್ರೆ ಏನ್ರಲ್ಲಿ ಟ್ರಾನ್ಸ್ಫರ್ ಸಬ್ಜೆಕ್ಟ್ ಅಂದ್ರೆ ಇವ್ನ ಯಾರು ನೋಡ್ಕೊತಿದ್ರು? ಟ್ರಾನ್ಸ್ಫರ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದ್ರೆ ವರ್ಗಾಯಿಸಲ್ಪಟ್ಟ ವಿಷಯಗಳನ್ನ ಯಾರು ನೋಡ್ತಿದ್ರು ಇಲ್ಲಿ? ಗವರ್ನರ್. ಇಲ್ಲಿ ಅವ್ರನ್ನ ಗವರ್ನರ್ ಆಗಿರ್ಬೋದು ಮತ್ತು ಅವನ ಕಾರ್ಯಕಾರಿ ಮಂಡಳಿ ನೋಡ್ಕೊಂಡು ಹೋಗ್ತಿದ್ರು. ಯಾವ್ರಿ? ವರ್ಗಾಯಿಸಲ್ಪಟ್ಟ ವಿಷಯಗಳು. ಅಂಡ್ ಮೀಸಲು ವಿಷಯಗಳು. ದೇರ್ ಇಸ್ ಅ ರಿಸರ್ವ್ಡ್ ಸಬ್ಜೆಕ್ಟ್. ದ ರಿಸರ್ವ್ಡ್ ಸಬ್ಜೆಕ್ಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಬೈ ದಿ ಗವರ್ನರ್ ಅಂಡ್ ಆಲ್ಸೋ proper aid and advice of the ministers, and these are the major rules and regulations responsible for the legislative council. ಅಂದ್ರೆ ಶಾಸನ ಸಭೆಗೆ ಅಧೀನದಲ್ಲಿ ಶಾಸನ ಸಭೆಯ ಮಾರ್ಗದರ್ಶನದಲ್ಲಿ ಈ ವಿಷಯಗಳು ಯಾರು ನೋಡ್ಕೊಂಡು ಹೋಗಿದ್ರಿ? ಗವರ್ನರ್ಗಳು ನೋಡ್ಕೊಂಡು ಹೋಗ್ತಿದ್ರು. ಪ್ರಾಂತ್ಯಾಧಿಕಾರಿಗಳು ಇವ್ರು ಯಾರು ನೋಡ್ಕೊಂಡು ಹೋಗಿದ್ರು? ಅವರು ಮೀಸಲು ವಿಷಯಗಳು. ಬಟ್ ಇಲ್ಲಿ ವರ್ಗಾಯಿಸಲ್ಪಟ್ಟ ವಿಷಯಗಳು ಯಾರಿಗ್ರಿ? ಯಾರು ನೋಡ್ಕೊಂಡು ಹೋಗಿದ್ರಂತ? ಗವರ್ನರೇ ನೋಡ್ಕೊಂಡು ಹೋಗಿದ್ರು. ಮತ್ತ ಅವರ ಕಾರ್ಯಕಾರಿ ಮಂಡಳಿ ಅಂತಲ್ಲ, ಆ ಕಾರ್ಯಕಾರಿ ಮಂಡಳಿಯ ಸಹಾಯದಿಂದ ನೋಡ್ಕೊಂಡು ಹೋಗಿದ್ರು. ಮತ್ತು ಇವು ಯಾರಿಗೆ ರೆಸ್ಪಾನ್ಸಿಬಲ್ ಇದ್ದಿದ್ದಿಲ್ರಿ? ದೇರ್ ಇಸ್ ಅ ಲೆಜಿಸ್ಲೇಟಿವ್ ಕೌನ್ಸಿಲ್. ಅಂದ್ರ ಶಾಸನೀಯ ಸಭೆ, ಶಾಸಕಾಂಗದ ಸಭೆಗೆ ಇವರು ಹೊಣೆ ಆಗಿದ್ದಿಲ್ಲ. ಇವರು ಶಾಸನ ಸಭೆಗೆ ಹೊಣೆ ಆಗಿದ್ದರು. ಅಂದ್ರ ಶಾಸನ ಸಭೆಗೆ ಹೊಣೆ ಆಗಿದ್ದು. ಅಂದ್ರ ಶಾಸನ ಸಭೆಯ ಲಿಮಿಟ್ ಏನಿತ್ತು? ಶಾಸನ ಸಭೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸಿದ್ದು ಯಾವ್ದ್ರಿ? ಮೀಸಲು ವಿಷಯಗಳು. ಬಟ್ ಇಲ್ಲಿ ವರ್ಗಾಯಿಸಲ್ಪಟ್ಟ ವಿಷಯಗಳು ಅಂತಂದ್ರೆ ಶಾಸನೀಯ ಸಭೆಗೆ ಅಧೀನದಲ್ಲಿ ಇದ್ದಿಲ್ಲ, ಶಾಸನೀಯ ಸಭೆಗೆ ನಿಯಂತ್ರಣದಲ್ಲಿ ಇದ್ದಿದ್ದಿಲ್ಲ. ಅದಕ್ಕೆ ಏನಾಗುತ್ತೆ? ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಪರಿಚಯಿಸರು. ಇಟ್ ಮೀನ್ಸ್ ದೇರ್ ಇಸ್ ಅ ಪ್ರೊವಿನ್ಸಿಯಲ್ ಇಂಪ್ಲಿಮೆಂಟೇಷನ್ ಆಫ್ ದಿ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್. ದ ಡ್ಯುಯಲ್ ಗವರ್ಮೆಂಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಇಂಟು ದೇರ್ ಇಸ್ ಅ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂಡ್ ರಿಸರ್ವ್ಡ್ ಸಬ್ಜೆಕ್ಟ್. The reserved subject has to be controlled by the governor and ministers of legislative council. And next one, transfer subject has to be controlled by governors and executive council members and without responsible for the legislative council. ಈ ವರ್ಗಾಯಿಸಲ್ಪಟ್ಟ ವಿಷಯಗಳು ಶಾಸನ ಸಭೆಗೆ ಹೊಣೆಯಾಗಿರುತ್ತಿಲ್ಲ, ಇವು ಹೊಣೆಯಾಗಿಲ್ಲ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮೂರನೇದು, ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಪ್ರಥಮ ಬಾರಿಗೆ ಏನ್ ಮಾಡಿದಂತ ಜಾರಿಗೆ ತಂದಿತ್ತು. ಯಾವ್ದ್ರಿ? ಈ 1919 ಕಾಯ್ದೆ ಏನ್ ತಂದತ್ರಿ? ದೇರ್ ಇಸ್ ಅ ಏನ ಇಂಪ್ಲಿಮೆಂಟ್ ಅಂತಂದ್ರಿ? ಬೈ ಕ್ಯಾಮರಲ್ ಲೆಜಿಸ್ಲೇಟಿವ್ ಸಿಸ್ಟಮ್. ಈ ದ್ವಿಸದನ ಶಾಸಕಾಂಗ ಪದ್ಧತಿ ಏನ್ರಿ? ದ್ವಿಸದನ ಶಾಸಕಾಂಗ ಪದ್ಧತಿ ಅಂತಂದ್ರ ವಾಟ್ ಇಟ್ ಮೀನ್ಸ್? ದಿಸ್ ಆಕ್ಟ್ ಇಂಟ್ರೊಡ್ಯೂಸ್ ದಿ ಬೈ ಕ್ಯಾಮರಲ್ ಲೆಜಿಸ್ಲೇಟಿವ್ ಸಿಸ್ಟಮ್ ಇನ್ ಇಂಡಿಯಾ. ಈ ಕಾಯ್ದೆ ಮುಖಾಂತರ ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಪ್ರಥಮ ಬಾರಿಗೆ ಜಾರಿಗೆ ತಂತು. ಹಾಗಾಗಿ ಈ ದ್ವಿಸದನ ಶಾಸಕಾಂಗ ಪದ್ಧತಿ ಅಂದ್ರೇನು? ದೇರ್ ಇಸ್ ಅ ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್. ಅದಕ್ಕೆ ಏನಾಗ್ತಲ್ಲಿ? ಮೇಲ್ಮನೆ ಕೆಳಮನೆ ಅಂತ ಕರಿತೀವಿ. ಇವು ಅದಾವು ನಮ್ಮ ರಾಜ್ಯಸಭೆಯಲ್ಲಿ. ಇದು ಕೇಂದ್ರದಲ್ಲಿ ಏನೈತಿಲಿ? ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಏನದಾವಲ್ಲ, ಆ ಪ್ರಕ್ರಿಯೆಯನ್ನ ಜಾರಿಗೆ ತಂದದ್ದು 1919 ಕಾಯ್ದೆ ಅಂತ ಹೇಳಕತ್ತದ. ಹಾಗಾಗಿ ಈ ದ್ವಿಸದನ ಶಾಸಕಾಂಗದಲ್ಲಿ ಎರಡು ಭಾಗಗಳು. ಒಂದು, ಆ ಎರಡು ಭಾಗ ಯಾವತ್ತು ಮಾಡಿದ್ರಲ್ಲಿ? ದೇರ್ ಇಸ್ ಅ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಕೌನ್ಸಿಲ್ ಆಫ್ states, and next one there is a legislative assembly ಅಂತಂದು ಮಾಡಿದ್ರು. ಈ ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನ ಏನ್ ಕರೀತಾರ? ಮೇಲ್ಮನೆ ಅಂತ ಕರೀತಾರ. ನೆಕ್ಸ್ಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ
ಕೆಳಮನೆ ಅಂತ ಕರೀತಾರೆ. ಈ ಪ್ರಕ್ರಿಯೆಯನ್ನ ಈ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ 1919 ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರೀತಾರಲ್ಲ, ಆ ಕಾಯ್ದೆ ಮುಖಾಂತರ ಇದನ್ನ ತಂದ್ರು. ಯಾವ್ದ್ರೆ ದೇರ್ ಇಸ್ ಅ ಬೈ ಕ್ಯಾಮರಲ್ ಸಿಸ್ಟಮ್ and also there is a dual government system also implemented in provinces by this 1990 act. Okay, next one. ಗವರ್ನರ್ ಜನರಲ್ಗೆ ವಿಶೇಷ ಅಧಿಕಾರ ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಈ ಕಾಯ್ದೆ ನೀಡಿತ್ತು. ಏನ್ ಅದರಲ್ಲಿ it has to be given major special power had given to the governor. It means there is a ordinance power. ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ. ಏನು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಅಂತಂದ್ರೆ ಅಧಿವೇಶನ ಇದ್ದ ಸಂದರ್ಭದಲ್ಲಿ ಅಷ್ಟೊಂದು ತುರ್ತು ಪರಿಸ್ಥಿತಿ ಇರ್ತೈತಿ, ಅಷ್ಟೊಂದು ಅವಶ್ಯಕತೆ ಇರ್ತೈತಿ, ಆಗ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಮಾಡಕ ಟೈಮ್ ಇರಲಿ. ಬಟ್ ದೇರ್ ಇಸ್ ನೋ ಟೈಮ್ ಟು ಡಿಸ್ಕಸ್ ಇನ್ ಪಾರ್ಲಿಮೆಂಟ್. ಇಟ್ ಮೀನ್ಸ್ ದಟ್ ಹ್ಯಾಸ್ ಬೀನ್ ದಟ್ ಮಚ್ ಎಮರ್ಜೆನ್ಸಿ. ಅಷ್ಟೊಂದು ತುರ್ತು ಪರಿಸ್ಥಿತಿ, ಅಷ್ಟೊಂದು ಅವಶ್ಯಕತೆ ಇರ್ತೈತಿ. ಆಗ ಯಾರೇ ಗವರ್ನರ್ ಜನರಲ್ ಸುಗ್ರೀವಾಜ್ಞೆ ಹೊರಡಿಸೋದ್ರ ಮುಖಾಂತರ ಅವ ಅಧಿಕಾರವನ್ನ ಚಲಾಯಿಸಬಹುದು. ಅವು ಎಲ್ಲಿವರೆಗೆ ಇರ್ತಾವ್ರಿ? 6 ತಿಂಗಳವರೆಗೆ. ಇವನು ಸುಗ್ರೀವಾಜ್ಞೆ ಹೊರಡಿಸಿಂದ, ಸುಗ್ರೀವಾಜ್ಞೆ ಅಂತಂದ್ರೆ ಅವನು ಕೊಟ್ಟಂತ ವರ್ಡಿಕ್ಟ್, ಅವನು ಕೊಟ್ಟಂತ ಆಜ್ಞೆ, ಅವನಿಗೆ ಕೊಟ್ಟಂತ ಶಾಸನೀಯ ಆಜ್ಞೆಗಳು 6 ತಿಂಗಳವರೆಗೆ ಮಾತ್ರ ಇರ್ತಿದ್ದು. ಆ 6 ತಿಂಗಳ ಒಳಗಾಗಿ ಸಭೆ ಸೇರಿ, ಸಭೆಯಲ್ಲಿ ಎರಡೂ ಸಭೆಯಲ್ಲಿ ದೇ ಗೆಟ್ ರೈಟ್. ನೆಕ್ಸ್ಟ್ ದೇ ಕ್ಯಾನ್ ಇಂಟ್ರೊಡ್ಯೂಸ್ ಇನ್ ಪಾರ್ಲಿಮೆಂಟ್, ದೆನ್ ದೇ ಕ್ಯಾನ್ ಬಿಕಮ್ ಅ ಆಕ್ಟ್. ಅವು 6 ತಿಂಗಳೊಳಗೆ ಶಾಸನ ಸಭೆಯಲ್ಲಿ ಮಂಡನೆ ಮಾಡಿ ಶಾಸನ ಸಭೆಯಲ್ಲಿ ಒಪ್ಪಿಗೆ ಪಡ್ಕೊಂಡು ಶಾಸನ ಸಭೆ ಎರಡೂ ಒಪ್ಪಿಗೆ ಅಂದು ಅಂತಂದ್ರೆ ನೆಕ್ಸ್ಟ್ ಅವು ಈ ಸುಗ್ರೀವಾಜ್ಞೆಗಳು ಕಾಯ್ದೆಗಳಾಗಿ ಜಾರಿಗೆ ಬರ್ತಿದ್ದು. ಇಲ್ಲ ಅಂದ್ರೆ ಅವು 6 ತಿಂಗಳ ಅಲ್ಲಿಗೆ ಕ್ಲೋಸ್ ಆಗಿದ್ದು, ಏನು ಸಭೆ ಸೇರಲಿಲ್ಲ ಅಂತಂದ್ರೆ. ಓಕೆ, ಮೇಜರ್ ಆಗಿ ಏನು ಪ್ರೊಕೊಟ್ರೆ ದ ಗವರ್ನರ್ ಹ್ಯಾಡ್ ದಿ ಮೇಜರ್ ಪವರ್ ವಿಚ್ ಇಸ್ ದಟ್ ಒನ್ ಆರ್ಡಿನೆನ್ಸ್ ಪವರ್. ಅಂದ್ರೆ ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಸ್ಪೆಷಲ್ ಪವರ್ ಟು ದಿ ಗವರ್ನರ್ ವಿಚ್ ಇಸ್ ದಟ್ ಒನ್ ಆರ್ಡಿನೆನ್ಸ್ ಪವರ್. ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಈ 1919 ಕಾಯ್ದೆ ಮುಖಾಂತರ ಯಾರಿಗೆ ಕೊಟ್ಟಿಗೆ? ಗವರ್ನರ್ ಜನರಲ್ಗೆ ಕೊಟ್ಟರು ಅಂತ ತಿಳ್ಕೋಬಹುದು. ಅಂಡ್ ನೆಕ್ಸ್ಟ್ ಒನ್, ದೇರ್ ಇಸ್ ಅ another activity, there is a communal representation. ಏನಾಗತ್ತಾರ ಈ ಕಾಯ್ದೆಯು ಸಿಖ್ಖರು, ಮುಸ್ಲಿಮರು, ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೆ ಏನ್ ಕೊಟ್ಟರಲ್ಲಿ ಪ್ರತ್ಯೇಕ ಮತದಾನ ವ್ಯವಸ್ಥೆ ನೀಡಲಾಯಿತು. ಹಾಗಾಗಿ ಇದನ್ನ ಏನಂತ ಕರೀತಾರ? ಕೋಮು ಏನಂತ ಕರೀತಾರ ಅಂತ ಹೇಳ್ತಾರೆ, ಕೋಮು ಮತದಾನ ಪ್ರಾತಿನಿಧ್ಯ ತತ್ವ ಅಂತ ಹೇಳಕತ್ತಾರ. ಏನಂತ ಹೇಳ್ತಾರೆ ಅವ್ರಿಗೆ? ಕೋಮುವಾರು ಪ್ರಾತಿನಿಧ್ಯ. ಕೋಮುವಾರು ಪ್ರಾತಿನಿಧ್ಯ ಅಂತಂದ್ರೆ ಏನು? ದಿರ್ ಇಸ್ ಅ ಕಮ್ಯುನಲ್ ರಿಪ್ರೆಸೆಂಟೇಷನ್. ಇಟ್ ಮೀನ್ಸ್ ಬೇಸ್ಡ್ ಆನ್ ಕ್ಯಾಸ್ಟ್, ಜಾತಿ ಪದ್ಧತಿಯ ಆಧಾರದ ಮೇಲೆ ಅವ್ರಿಗೆ ಏನ್ ಕೊಟ್ಟ ಹೇಳಕತ್ತಾರಲ್ಲಿ? ಮತದಾನ ಪದ್ಧತಿ, ಪ್ರತ್ಯೇಕ ಮತದಾನ ವ್ಯವಸ್ಥೆ. ಅದಕ್ಕೆ ಏನಾಗುತ್ತೆ? ಈ ಕಾಯ್ದೆ ಯಾರಿಗೆ? ಸಿಖ್ಖರಿಗೆ ಆಗಿರ್ಬೋದು, ಮುಸ್ಲಿಂ ಕಮ್ಯುನಿಟಿಗೆ ಆಗಿರ್ಬೋದು, ಅಥವಾ ಕ್ರಿಶ್ಚಿಯನ್ನರಿಗೆ ಆಗಿರ್ಬೋದು, ಆಂಗ್ಲೋ ಇಂಡಿಯನ್ಗೆ ಆಗಿರ್ಬೋದು, ಅಥವಾ ಯುರೋಪಿಯನ್ನರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಬೇಸ್ಡ್ ಆನ್ ದಿ ಕ್ಯಾಸ್ಟ್, ಜಾತಿ ಪದ್ಧತಿ ಆಧಾರದ ಮೇಲೆ ಅವ್ರಿಗೆ ಅವರ ಕಮ್ಯುನಿಟಿಗೆ ತಕ್ಕಂಗ ಅವ್ರ ಕಮ್ಯುನಿಟಿಗೆ ಬೇರೆ ಬೇರೆ ಸದಸ್ಯರನ್ನ, ತಮ್ಮ ವೈಯಕ್ತಿಕ ಸದಸ್ಯರನ್ನ ತಾವೇ ನಿಲ್ಲಿಸೋದ್ರ ಮುಖಾಂತರ ಅಲ್ಲಿ ಅವರು ಮತದಾನ ಮಾಡೋದ್ರ ಮುಖಾಂತರ ಅವರೇ ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ಅವರಿಗೆ ಕೊಟ್ಟರು. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಅ ಮೇಜರ್ ಇಂಪಾರ್ಟೆಂಟ್. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ದಿ ದೇರ್ ಇಸ್ ಅ ಕಮ್ಯುನಲ್ ರಿಪ್ರೆಸೆಂಟೇಷನ್. ದಿಸ್ ಆಕ್ಟ್ ಎಕ್ಸ್ಟೆಂಡೆಡ್ ದಿ ಸಪರೇಟ್ ಎಲೆಕ್ಟೊರೇಟ್ ಕಾಲೇಜ್. ಏನಾಗುತ್ತೆ? ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಪ್ರಿಫರೆನ್ಸ್ ಟು ದಿ ಸಪರೇಟ್ ಎಲೆಕ್ಟೊರೇಟ್ ಕಾಲೇಜ್. ನೆಕ್ಸ್ಟ್ ಒನ್, ಆಸ್ತಿ, ತೆರಿಗೆ ಮತ್ತು ಶಿಕ್ಷಣ ಇವುಗಳ ಆಧಾರದ ಮೇಲೆ ಸೀಮಿತ ಸಂಖ್ಯೆಯ ಜನರಿಗೆ ಮತದಾನ ಹಕ್ಕನ್ನು ನೀಡಲಾಯಿತು. ಏನಾಗುತ್ತೆ? ದೇರ್ ಇಸ್ ಅ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಹ್ಯಾಡ್ ರೈಟ್ ಟು ವೋಟ್. ಏನಂತಲೇ? ರೈಟ್ ಟು ವೋಟ್ ಬೇಸ್ಡ್ ಆನ್. ಓಕೆ, ರೈಟ್ ಟು ವೋಟ್ ಕೊಟ್ಟರು, ಅದು ಯಾವ್ದ್ರ ಮೇಲೆ ಅಂತಾರೆ? ದೇರ್ ಇಸ್ ಅ ಪ್ರಾಪರ್ಟಿ, ದೇರ್ ಇಸ್ ಅ ಟ್ಯಾಕ್ಸ್ ಅಂಡ್ ಆಲ್ಸೋ ದೇರ್ ಇಸ್ ಅ ಪ್ರಾಪರ್ ಎಜುಕೇಶನ್. ಅದಕ್ಕೆ ಏನಾಗುತ್ತೆ? ಈ ಕಾಯ್ದೆಯು ಅಂದ್ರೆ ಆಸ್ತಿ ಆಗಿರ್ಬೋದು, ತೆರಿಗೆ ಆಗಿರ್ಬೋದು ಮತ್ತು ಶಿಕ್ಷಣ ಇವುಗಳ ಆಧಾರದ ಮೇಲೆ ಸೀಮಿತ ಸಂಖ್ಯೆಯ ಜನರಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು. ಅಂದ್ರೆ ಎಲ್ಲರಿಗೂ ಕೂಡ ಮತದಾನ ಕೊಡಿಲ್ಲ, ಅದು ಮತದಾನ ಪದ್ಧತಿ ಇತ್ತು. ಬಟ್ ಆ ಮತದಾನ ರೈಟ್ ಟು ವೋಟ್ ಅನ್ನೋ ವ್ಯವಸ್ಥೆಯನ್ನ ಎಲ್ಲರಿಗೂ ಕೊಡಲಿಲ್ಲ. ಯಾರು ಆಸ್ತಿ ಹೊಂದಿರ, ಯಾರು ಸರ್ಕಾರದ ಆಸ್ತಿ ತೆರಿಗೆ ಕಟ್ತಾರ, ನೆಕ್ಸ್ಟ್ ಯಾರು ಶಿಕ್ಷಣವಂತರು ಉಳ್ಳವರದಾರ ಅವರಿಗೆ ಮಾತ್ರ ಮತದಾನ ಹಕ್ಕನ್ನ ಈ ಕಾಯ್ದೆ ಮುಖಾಂತರ ನೀಡಿದ್ರು ಅಂತ ಹೇಳ್ತಾರೆ. ದಟ್ಸ್ ವೈ ದಿಸ್ ಆಕ್ಟ್ ಎಕ್ಸ್ಟೆಂಡೆಡ್ ದಿ ಸಪರೇಟ್ ಎಲೆಕ್ಟೊರೇಟ್ ಕಾಲೇಜ್ ಫಾರ್ this act given major preference. Limited number of people had the right to vote based on property, based on tax, based on education. ಈ ಮೂರು ಅಂಶಗಳನ್ನು ಆಧಾರ ಇಟ್ಟುಕೊಂಡು ಮತದಾನದ ಹಕ್ಕನ್ನ ಕೊಟ್ಟರು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್, ಲಂಡನ್ನಲ್ಲಿ ಭಾರತೀಯರಿಗೆ ಹೈ ಕಮಿಷನರ್. ಏನಂತಿರಲಿ? ಲಂಡನ್ನಲ್ಲಿ ಅಂದ್ರೆ ಬ್ರಿಟನ್ ರಾಜಧಾನಿ ಏನು ಅವ್ರು ಆಯ್ಕೆ ಮಾಡ್ತಾರಲ್ಲ, ಇಂಗ್ಲೆಂಡ್ ರಾಜಧಾನಿ ಲಂಡನ್ ಇರ್ತಲ್ಲ, ಆ ಲಂಡನ್ನಲ್ಲಿ ಏನ್ ಕೊಟ್ಟಿರ್ತಾರೆ? ಭಾರತೀಯರಿಗೆ ಹೈ ಕಮಿಷನರ್ ಎಂಬ ಹೊಸ ಹುದ್ದೆ ಪ್ರಾರಂಭಿಸಿತ್ತು. ಈ ಭಾರತದಲ್ಲಿರುವಂತಹ ಭಾರತೀಯರಿಗೆ ಏನ್ ಕೊಟ್ಟಿರ್ತಿರ್ಲಿ?
a new officer as a called as the High Commissioner for India appointed in London. Okay, ಭಾರತದಲ್ಲಿ ಆಡಳಿತ ನಿರ್ವಹಣೆ ಮಾಡ್ಕೊಂಡು ಹೋಗಕ ಒಬ್ಬ ಕಮಿಷನರ್ ನೇಮಕ ಮಾಡಿದ್ರಂತ. ಆ ಕಮಿಷನರ್ ಎಲ್ರಿ ಇಂಗ್ಲೆಂಡ್ನಾಗ ಇರ್ತಿದ್ದ. ಆ ಕಮಿಷನರ್ ಇಂಗ್ಲೆಂಡ್ನಾಗಿದ್ದು ಇಲ್ಲಿ ಭಾರತ ಆಡಳಿತವನ್ನು ನಿರ್ವಹಿಸುವುದಕ್ಕಿಂತ ಅವನ ಸಹಕಾರ ಯಾರು ಇರ್ತಿದ್ರಲ್ಲಿ, ಕಾರ್ಯದರ್ಶಿಗಳು ಅಂತ ಏನಿರ್ತದಲ್ಲ ಅವರ ಸಹಕಾರ ಮುಖಾಂತರ ಅಲ್ಲಿದ್ದು ನಮ್ಮ ಭಾರತ ಆಡಳಿತವನ್ನ ನಿರ್ವಹಿಸುವುದಕ್ಕಿಂತ ಅವನು ಯಾರ್ರಿ, ದೇರ್ ಇಸ್ ಅ ಹೈ ಕಮಿಷನರ್. ನೆಕ್ಸ್ಟ್ ಒನ್, ಈ ಕಾಯ್ದೆ ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡಿತ್ತು. ಏನಿದೆ ಅಂದ್ರೆ ದಿಸ್ ಆಕ್ಟ್ ಗಿವನ್ ಮೇಜರ್ ಪ್ರಿಫರೆನ್ಸ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಏನಿದೆ ಕೇಂದ್ರ ಲೋಕಸೇವಾ ಆಯೋಗ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ದಿ ಸಿವಿಲ್ ಸರ್ವಿಸ್ ಟು ದಿ ಸೊಸೈಟಿ, ಅಂದ್ರೆ ಸಮಾಜದ ರಕ್ಷಣೆಗಾಗಿ ಲೋಕಸೇವಾ ಆಯೋಗವನ್ನ ಸ್ಥಾಪನೆ ಮಾಡುವಂತ ಪ್ರಕ್ರಿಯೆಯನ್ನ ಈ ಕಾಯ್ದೆ ಮಾಡಿತು. ಯಾವುದೇ 1919ರ ಕಾಯ್ದೆ. ಅದಕ್ಕೆ ಏನಾಗುತ್ತೆ, ಕೇಂದ್ರ ಲೋಕಸೇವಾ ಆಯೋಗ. ಇಟ್ ಮೀನ್ಸ್ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹ್ಯಾಡ್ ಬೀನ್ ಎಸ್ಟಾಬ್ಲಿಷ್ಡ್ ಬೈ ದಿಸ್ ಆಕ್ಟ್. ಈ ಕೇಂದ್ರ ಲೋಕಸೇವಾ ಆಯೋಗದ ಮುಖಾಂತರ ಸ್ಥಾಪನೆ ಮಾಡೋದ್ರ ಮುಖಾಂತರ ಇಲ್ಲಿ ನಾಗರಿಕರಿಗೆ ಏನ್ರಿ ರಕ್ಷಣೆ ನೀಡಬೇಕು. ಆ ರಕ್ಷಣೆ ನೀಡಬೇಕಾಗಿತ್ತು ಅಂತಂದ್ರೆ ಅವ್ರನ್ನ ಆಯ್ಕೆ ಹೆಂಗ್ ಮಾಡ್ತಿದ್ರು, ಆ ಸೂಕ್ತ ವ್ಯಕ್ತಿಗಳು ಅವರ ಯಾವ ರೀತಿ ಆಯ್ಕೆ ಮಾಡಬೇಕು, ಯಾರು ಇದಕ್ಕೆ ಅರ್ಹರು ಅಂತ ಮಾನದಂಡಗಳನ್ನ ಇಡೋದ್ರ ಮುಖಾಂತರ ಆ ಒಂದು ಆಯೋಗವನ್ನು ನೇಮಕ ಮಾಡೋದ್ರ ಮುಖಾಂತರ ಸೂಕ್ತ ವ್ಯಕ್ತಿಗಳನ್ನ ನೇಮಕ ಮಾಡುವಂತ ಪ್ರಕ್ರಿಯೆಯನ್ನ ಈ ಕಾಯ್ದೆ ಮುಖಾಂತರ ತಂದ್ರು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಏನ್ ಹೇಳಕತ್ತ, ನೆಕ್ಸ್ಟ್ ನೋಡ್ಲಿ, ಈ ಕಾಯ್ದೆ ಪ್ರಥಮ ಬಾರಿಗೆ ಕೇಂದ್ರ ಆಯವ್ಯಯ ಏನಾಗುತ್ತದೆ, ಕೇಂದ್ರ ಆಯವ್ಯಯ ಪಟ್ಟಿಯಿಂದ ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನು ಬೇರ್ಪಡಿಸಿತ್ತು. ಬೈ ದಿಸ್ ಆಕ್ಟ್ ದೇರ್ ಇಸ್ ಅ ಡಿವಿಷನ್ ಆಫ್ ಪ್ರೊವಿನ್ಸಿಯಲ್ ಬಜೆಟ್ ಸಪರೇಟೆಡ್ ಫ್ರಮ್ ದಿ ಸೆಂಟ್ರಲ್ ಬಜೆಟ್. ಏನ್ ಮಾಡಿದ್ರಂದ್ರೆ ಪ್ರಮುಖವಾಗಿ ಕೇಂದ್ರ ಆಯವ್ಯಯ ಪಟ್ಟಿ ಮತ್ತು ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನ ಬೇರ್ಪಡೆಗೊಳಿಸಿದರು ಅಂತ ಹೇಳಕತ್ತಾರೆ. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಪ್ರಿಫರೆನ್ಸ್. ದೇರ್ ಇಸ್ ಅ ಪ್ರೊವಿನ್ಸಿಯಲ್ ಬಜೆಟ್ ವಾಸ್ ಸಪರೇಟೆಡ್ ಬೈ ದಿ ಸೆಂಟ್ರಲ್ ಬಜೆಟ್. ಏನಾಗತ್ತಾರ ಈ ಕಾಯ್ದೆ ಮುಖಾಂತರ, ಈ 1919 ಭಾರತ ಸರ್ಕಾರ ಕಾಯ್ದೆ ಮುಖಾಂತರ ಕೇಂದ್ರ ಆಯವ್ಯಯ ಪಟ್ಟಿಯಿಂದ ಏನಾಗುತ್ತಲ್ಲಿ ದೇರ್ ಇಸ್ ಅ ಸೆಂಟ್ರಲ್ ಬಜೆಟ್, ಕೇಂದ್ರ ಆಯವ್ಯಯ ಪಟ್ಟಿ ಏನಾಯ್ತಲ್ಲ ಅದರಿಂದ ಪ್ರಾಂತೀಯ ಆಯವ್ಯಯ ಪಟ್ಟಿ. ಪ್ರಾಂತೀಯ ಪಟ್ಟಿ ಅಂತಂದ್ರೆ ದೇರ್ ಇಸ್ ಅ ಪ್ರೊವಿನ್ಸಿಯಲ್ ಬಜೆಟ್. ಈ ಕೇಂದ್ರ ಬಜೆಟ್ ನಿಂದ ಪ್ರಾಂತೀಯ ಬಜೆಟ್ ಅನ್ನ ಏನ್ ಮಾಡಿದಂತ ಬೇರ್ಪಡೆಗೊಳಿಸಿದರು. ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ information given by this act. Okay, whole and soul, these are the major important acts implemented by the 1919 act. Also this act is called as the Montego-Chelmsford Reforms Act. ಏನಾಗ್ತಾರ ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ ಆಕ್ಟ್ ಅಂತಂದ್ರ ಈ ಮಾಂಟೆಗೋ ಅವರು ಆಗಿನ ಭಾರತದ ಕಾರ್ಯದರ್ಶಿ ಆಗಿದ್ದರು. ನೆಕ್ಸ್ಟ್ ಚೆಮ್ಸ್ಫೋರ್ಡ್ ಅವರು ಆಗ ಭಾರತದ ವೈಸ್ರಾಯ್ ಆಗಿದ್ದರು. ಹಾಗಾಗಿ ಅವರ ಹೆಸರಿನಂದು ಕೂಡ ಕರಿಬಹುದು ಮತ್ತು ಇದನ್ನ ಭಾರತ ಸರ್ಕಾರ ಕಾಯ್ದೆ 1919 ಎಂದು ಕೂಡ ಕರಿಬಹುದು. ಓಕೆ, ಅದೇನೇ ಇರಲಿ, ನಮ್ಮ ಭಾರತದ 1919ರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತಂದ್ರೆ ಏನ್ರಿ, ಪ್ರಮುಖವಾಗಿ ನೆನಪಿಟ್ಕೊಂಡ್ಬಿಡ್ರಿ. ಏನಿರಲಿ, ಕೇಂದ್ರ ವಿಷಯ ಪ್ರಾಂತೀಯ ವಿಷಯಗಳನ್ನು ಬದಲಾವಣೆ ಮಾಡ್ತಾರೆ. ಮೊದಲೇ ಮಾಡಿದ್ವಿ ಕೇಂದ್ರ ಮತ್ತು ಪ್ರಾಂತೀಯ ವಿಷಯಗಳನ್ನು ಡಿವೈಡ್ ಮಾಡಿದ್ರು. ನೆಕ್ಸ್ಟ್ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಜಾರಿಗೆ ತಂದ್ರು. ನೆಕ್ಸ್ಟ್ ಏನ್ರಿ, ಸಿಖ್ಖರು, ಯುರೋಪಿಯನ್ನರು, ನೆಕ್ಸ್ಟ್ ಮುಸ್ಲಿಮರು, ಅವರಿಗೆ ಅದರ ಮೇಲೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಜಾರಿಗೆ ತಂದರು. ನೆಕ್ಸ್ಟ್ ಆಸ್ತಿ, ತೆರಿಗೆ, ಶಿಕ್ಷಣ ವ್ಯವಸ್ಥೆಗಳು ಇವುಗಳ ಆಧಾರದ ಮೇಲೆ ಸೀಮಿತ ಜನಸಂಖ್ಯೆಗೆ ಕೊಟ್ಟ ಮತದಾನ ಹಕ್ಕನ್ನು ನೀಡಿದಂತ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಇಸ್ ದಟ್ ಒನ್, ಪ್ರಮುಖವಾದದ್ದು ಆರ್ಡಿನನ್ಸ್ ಪವರ್, ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಕೊಟ್ಟರು. ನೆಕ್ಸ್ಟ್ ದಿರ್ ಇಸ್ ಅ ಲೆಜಿಸ್ಲೇಟಿವ್ ಪವರ್, ಏನ್ ಕೊಟ್ಟಿರ್ತೀರಿ, ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ದಟ್ಸ್ ವೈ ದಟ್ ಈಸ್ ಕಾಲ್ಡ್ ಆಸ್ ದೇರ್ ಇಸ್ ಅ ಬೈಕ್ಯಾಮ್ರಲ್ ಸ್ಟ್ರಕ್ಚರ್. ಈ ಅಂಶಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರಿ. ನೆಕ್ಸ್ಟ್ ಲಾಸ್ಟ್ನೇದೊಂದು, ಕೇಂದ್ರ ಆಯವ್ಯಯ ಪಟ್ಟಿಯನ್ನು ಪ್ರಾಂತೀಯ ಆಯವ್ಯಯ ಪಟ್ಟಿಯಿಂದ ಬೇರ್ಪಡಿಸಿದರು. ಇಟ್ ಮೀನ್ಸ್ ದೇರ್ ಇಸ್ ಅ ಮೇಜರ್ ಆಕ್ಟ್, ದೇರ್ ಇಸ್ ಅ ಪ್ರೊವಿನ್ಸಿಯಲ್ ಬಜೆಟ್ ಹ್ಯಾಸ್ ಟು ಬಿ ಸಪರೇಟೆಡ್ ಬೈ ದಿ ಸೆಂಟ್ರಲ್ ಬಜೆಟ್. ಈ ಅಂಶಗಳನ್ನ ಏನು ಮಾರ್ಕ್ ಮಾಡಿದ್ನಲ್ಲ ಅವ್ನು ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ. ಅವ್ನು ಕರೆಕ್ಟಾಗಿ ನೋಡ್ಕೊಂಡು ನೆಕ್ಸ್ಟ್ ಬರ್ಕೊಳ್ಳಿ. ಇಟ್ ಹ್ಯಾಸ್ ಟು ಬಿ ಮೇಜರ್ ಎನಫ್. ಈ ಕಾಯ್ದೆಗಳು ಇಲ್ಲಿ ಕೇಳಿರಲಿ. ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದ್ರೆ, ವಾಟ್ ಎವರ್ ದೀಸ್ ಆಕ್ಟ್ಸ್ ವರ್ ಡಿಸ್ಕಸಿಂಗ್ ಹಿಯರ್, ಇಲ್ಲೇನು ವಿವರಣೆ ಕೊಡಕತ್ತಲ್ಲ ಈ ಕಾಯ್ದೆಗಳು ಒಂದು ಕಡೆ ಸಂವಿಧಾನ ರಚನೆ ಮಾಡಕ ಪ್ರಮುಖ ಕಾಯ್ದೆಗಳಾದ್ರ, ಒಂದು ಕಡೆ ಭಾರತದಲ್ಲಿ ಏನ್ರಿ ಇಂಪ್ಯಾಕ್ಟ್ ಆಫ್ ದಿ ಬ್ರಿಟಿಷ್ ರೂಲ್, ಅಂದ್ರೆ ಭಾರತದಲ್ಲಿ ಬ್ರಿಟಿಷರ್ ಬಂದು ಆಳ್ವಿಕೆ ಮಾಡಿದ ಹೋದ ನಂತರ ಅವರಿಂದ ಆದಂಥ ಪ್ರಮುಖ ಕಾಯ್ದೆಗಳು ಏನಂತ 10ನೇ ಕ್ಲಾಸಿಗೆ ಐತ್ರಿ, ಅಲ್ಲಿನೂ ಕೂಡ ಇದೇ ವಿಷಯಗಳು ಅದು. ಇಟ್ ಮೀನ್ಸ್ ದೇರ್ ಇಸ್ ಅ ಫ್ಯೂ ಮೋರ್
ಪಾಯಿಂಟ್ಸ್ ಹ್ಯಾಸ್ ಟು ಬಿ ಆ್ಯಡೆಡ್ ಹಿಯರ್. ಕೆಲವಿಷ್ಟು ಇನ್ನೂ ಇತರೆ ವಿಷಯಗಳು ಇಲ್ಲ ಅಲ್ಲಿ 10th ಕ್ಲಾಸಿಗೆ, ಇಲ್ಲಿನೂ ಕೆಲವಿಷ್ಟು ವಿಷಯಗಳನ್ನು ಆ್ಯಡ್ ಮಾಡಿವಿ. ಓಕೆ, ಇಷ್ಟು ಇದರ ಸಾಕು. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯಗಳನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.